ವೀಕ್ಷಕರೇ ನಮಸ್ಕಾರ. ನಾನು ನಿಮ್ಮ ನಾಗರಾಜ್ ಚೋಳೂರು, ಪ್ರಖ್ಯಾತ ಜ್ಯೋತಿಷಿ, ವಾಸ್ತು ಹಾಗೂ ಸಂಖ್ಯಾಶಾಸ್ತ್ರಜ್ಞರು ಮಾತನಾಡ್ತಾ ಇರ್ತಕ್ಕಂಥದ್ದು. ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ಮಿಥುನ ರಾಶಿಯವರಿಗೆ ಜೂನ್ 1ರಿಂದ ಗುರು ಕಟಕ ರಾಶಿಯನ್ನು ಪ್ರವೇಶ ಮಾಡ್ತಾ ಇದ್ದಾರೆ. ಗುರು ಬಲ ಇದೆಯಾ ಇಲ್ವಾ, ಅಥವಾ ಈ ರಾಶಿಯವರು ಏನೆಲ್ಲ ಎಚ್ಚರಿಕೆ ತೆಗೆದುಕೋಬೋದು, ಏನೆಲ್ಲ ಪರಿಹಾರಗಳನ್ನು ಮಾಡ್ಕೋಬೋದು, ಲಾಭ ಏನಿದೆ ಅನ್ನೋದ್ರ ಬಗ್ಗೆ ಇವತ್ತಿನ ಸಂಚಿಕೆಯಲ್ಲಿ ತಿಳಿಸ್ಕೊಡ್ತಾ ಇದೆ. ಮಿಥುನ ರಾಶಿಯವರಿಗೆ ಜೂನ್ 1ರ ನಂತರ ಗುರುಬಲ ಪ್ರಾರಂಭ ಆಗ್ತಾ ಇದೆ. 1/6/2026ರಿಂದ 31/10/2026ರವರೆಗೆ ಗುರುಬಲ ಇರ್ತದೆ. 31/10/2026ರಿಂದ 24/1/2027ರವರೆಗೆ ಗುರು ಭಗವಾನರು ಸಿಂಹ ರಾಶಿಗೆ ಪ್ರವೇಶ ಆದಾಗ ಗುರುಬಲ ಇರೋದಿಲ್ಲ. ಈ ಮಿಥುನ ರಾಶಿಯವರಿಗೆ ಈಗ ಗುರುಬಲ ಬರುವ ಕಾರಣ ನಿಮ್ಮ ಕೆಲಸ ಕಾರ್ಯಗಳು, ವಿವಾಹಾದಿ ಶುಭ ಕಾರ್ಯಗಳನ್ನು ಮಾಡಲಿಕ್ಕೆ ತುಂಬ ಒಳ್ಳೆಯ ಸಮಯ. ಹೊಸ ವ್ಯಾಪಾರ ವ್ಯವಹಾರಗಳನ್ನು ಮಾಡ್ಬೋದು, ಮನೆ ತೆಗೆದುಕೋಬೋದು, ಕ್ರಯ ವಿಕ್ರಯ ಮಾಡ್ಬೋದು. ಹಾಗೆ ವಿಶೇಷವಾಗಿ ನೀವು ಏನಾದರೂ ಹೊಸದಾಗಿ ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೆಲ್ಲ ತುಂಬ ಅನುಕೂಲಕರವಾದಂಥ ಸಮಯ ಅಂತೇಳಿ ನಾವು ಹೇಳ್ಬೋದು. ಇದುವರೆಗೂ ಮಿಥುನ ರಾಶಿಯವರಿಗೆ ತುಂಬ ಕಷ್ಟ, ನಷ್ಟ, ಸಮಸ್ಯೆಗಳ ಮೇಲೆ ಸಮಸ್ಯೆಗಳೇ ಇತ್ತು. ಈಗ ಗುರುಬಲ ಬಂದಿರುವ ಕಾರಣ ಈ ಅವಕಾಶವನ್ನು ಸರಿಯಾದ ರೀತಿಯಲ್ಲಿ ಉಪಯೋಗಿಸ್ಕೊಳ್ಳಿ. ನೀವು ನಿಮ್ಮ ಮನೆಯಲ್ಲಿ ಯಾರಿಗಾದರೂ ಏನಾದರೂ ಮನೆ ಕಟ್ಟಬೇಕಂತ ಇದ್ದರೆ, ಗೃಹ ಪ್ರವೇಶಕ್ಕೆ, ಹೊಸ ಪಾಯ ತೆಗಿಲಿಕ್ಕೆ ಎಲ್ಲದಕ್ಕೂ ಸಹ ಗುರುಬಲ ಇರುವ ಕಾರಣ ಈ ಎಲ್ಲ ಕೆಲಸ ಕಾರ್ಯಗಳನ್ನು ಮಾಡಬಹುದು. ಇನ್ನು ನಿಮ್ಮ ರಾಶಿಗೆ ಸಮಸ್ಯೆ ಅಂತೇಳಿ ನಾವು ನೋಡೋದಾದರೆ ಶನಿ ಭಗವಾನರದು ಸ್ವಲ್ಪ ಸಮಸ್ಯೆ ಕಂಡು ಬರ್ತದೆ. ನಿಮ್ಮ ರಾಶಿಯಿಂದ 4ನೇ ಮನೆಯನ್ನು ನೋಡೋದ್ರಿಂದ 7ನೇ ದೃಷ್ಟಿಯಿಂದ ನಿಮ್ಮ ಕುಟುಂಬದಲ್ಲಿ ಏನಾದರೂ ಮಾಡಲಿಕ್ಕೆ ಹೋದರೆ, ಅಥವಾ ನೀವು ಮಾಡ್ತಾ ಇರ್ತಕ್ಕಂಥ ಉದ್ಯೋಗ ವ್ಯವಹಾರಗಳಲ್ಲಿ ನಿರೀಕ್ಷಿತ ಲಾಭ ಸಿಗೋದಿಲ್ಲ. ಕುಟುಂಬದಲ್ಲಿ ಸಹಕಾರ ಸಿಗೋದು ಸ್ವಲ್ಪ ಕಷ್ಟ ಸಾಧ್ಯ ಆಗ್ಬೋದು. ದಾಂಪತ್ಯ ಜೀವನದಲ್ಲಿ ಮನಸ್ತಾಪಗಳು ಬರುವ ಸಾಧ್ಯತೆಗಳು ಇರ್ತದೆ. ವಾಹನದಲ್ಲಿ ಪ್ರಯಾಣ ಮಾಡ್ತಕ್ಕಂಥ ಒಂದು ಸಂದರ್ಭಗಳಲ್ಲಿ ತುಂಬ ಹೆಚ್ಚಿನ ಜಾಗರೂಕತೆಯನ್ನು ವಹಿಸೋದು ಉತ್ತಮ. ಇಲ್ಲಿ ನೀವು ವಿಶೇಷವಾಗಿ ಆಂಜನೇಯ ದೇವರ ಆರಾಧನೆ, ಶನಿ ಭಗವಾನರಿಗೆ ಶನಿವಾರಗಳಂದು ಪೂಜೆ ಕೊಡೋದು ತುಂಬ ಉತ್ತಮ. ಎಳ್ಳೆಣ್ಣೆ ಅಭಿಷೇಕ ಮಾಡಿಸಿ, ಬನ್ನಿ ಪತ್ರೆ, ಬಿಲ್ವ ಪತ್ರೆಗಳನ್ನು ಅರ್ಪಣೆ ಮಾಡಿ, ಎಳ್ದೀಪ ಹಚ್ಚತಕ್ಕಂಥದ್ದು, ಎಳ್ಳೆಣ್ಣೆ ಅಭಿಷೇಕ ಮಾಡಿಸ್ತಕ್ಕಂಥದ್ದು, ಅಥವಾ ಎಳ್ಳೆಣ್ಣೆ ದಾನ ಕೊಡೋದ್ರಿಂದಲೂ ನೆಗೆಟಿವಿಟಿ ಕಡಿಮೆ ಆಗ್ತದೆ. ಕುಟುಂಬದವರ ಒಟ್ಟಿಗೆ ಮನಸ್ತಾಪಗಳನ್ನು ಇಟ್ಕೋಬೇಡಿ. ಹಾಗೆ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಅತಿ ಹೆಚ್ಚಿನ ಜಾಗರೂಕತೆಯನ್ನು ವಹಿಸೋದು ತುಂಬ ಉತ್ತಮ. ಇನ್ನು ನೀವೇನು ಈಗ ವ್ಯವಹಾರ ಮಾಡ್ತಿದ್ದೀರೋ, ಸ್ವಲ್ಪ ಮಟ್ಟಿಗೆ ಅಲ್ಲಿ ನೀವು ವಿಶೇಷವಾಗಿ ಆಂಜನೇಯ ದೇವರ ಫೋಟೋ ಇಟ್ಟು ಪೂಜೆ ಮಾಡಿ, ತುಳಸಿ ತೀರ್ಥ, ಗೋಮೂತ್ರವನ್ನೆಲ್ಲ ಪ್ರೋಕ್ಷಣೆ ಮಾಡಿ, ಆ ವ್ಯವಹಾರ ಸ್ಥಳದಲ್ಲಿ ಯಾವಾಗಲೂ ಹನುಮಾನ್ ಚಾಲೀಸ್ ಪ್ಲೇ ಮಾಡೋದ್ರಿಂದ ನೆಗೆಟಿವಿಟಿ ಕಡಿಮೆ ಆಗ್ತದೆ. ಹಾಗೆ ಸ್ವಲ್ಪ ಮಟ್ಟಿಗೆ ನಾಗದೋಷ ಇರೋದ್ರಿಂದ ದುರ್ಗಾದೇವಿಗೆ ನೀವು ಮಂಗಳವಾರ ಅಥವಾ ಶುಕ್ರವಾರ ಅಥವಾ ಭಾನುವಾರಗಳಂದು ರಾಹು ಕಾಲದಲ್ಲಿ ಪೂಜೆ ಕೊಡ್ತಕ್ಕಂಥದ್ದು ತುಂಬ ಉತ್ತಮ. ಅಥವಾ ಆಂಜನೇಯ ದೇವರಿಗೆ ಮಂಗಳವಾರ ಅಥವಾ ಶನಿವಾರಗಳಂದು ಬಿಲ್ವಪತ್ರೆ, ತುಳಸಿ ಪತ್ರೆಯ ಮಾಲೆ ಅಥವಾ ಹಾರವನ್ನು ಅರ್ಪಿಸಿ ಪೂಜೆ ಮಾಡಿಸಿ ಆಂಜನೇಯಲ್ಲಿ ಪ್ರಾರ್ಥನೆ ಮಾಡಿಕೊಂಡು ನಿಮ್ಮ ಸ್ಥಳಗಳಿಗೆಲ್ಲ ತುಳಸಿ ತೀರ್ಥವನ್ನು ಪ್ರೋಕ್ಷಣೆ ಮಾಡೋದು ಬಹಳ ಒಳ್ಳೆಯದು. ಈಗ ನಿಮ್ಮ ರಾಶಿಗೆ ಗುರುಬಲ ಇರುವ ಕಾರಣ ಸಾಧ್ಯವಾದಷ್ಟು ಉತ್ತರ ದಿಕ್ಕಿನ ವ್ಯಾಪಾರ ವ್ಯವಹಾರಗಳಾಗಿರ್ಬೋದು, ಪೂರ್ವ ದಿಕ್ಕಿನ ವ್ಯಾಪಾರ ವ್ಯವಹಾರಗಳಲ್ಲಿ ನೀವು ಲಾಭ ಪಡೆದುಕೊಳ್ಳಿಕ್ಕೆ ತುಂಬ ಉತ್ತಮವಾದಂಥ ಸಮಯ ಆಗಿದೆ.
ಈ ದಿಕ್ಕಿಗೆ ಸಂಬಂಧಪಟ್ಟಂಥ ವ್ಯವಹಾರಗಳನ್ನು ಮಾಡೋದ್ರಿಂದ ಅದರಿಂದ ಅನುಕೂಲಗಳು ಕಂಡುಬರ್ತದೆ. ಸಾಧ್ಯ ಆದರೆ ಶ್ರೀ ಕ್ಷೇತ್ರ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಸರ್ಪ ಸಂಸ್ಕಾರ, ಶಾಂತಿ ಹೋಮ, ಆಶ್ಲೇಷ ಬಲಿ, ನಾಗ ಪ್ರತಿಷ್ಠೆಯನ್ನು ಮಾಡಿರ್ತಕ್ಕಂಥದ್ದು ಬಹಳ ಒಳ್ಳೆಯದು. ನೀವು ಈ ಏನು ಉದ್ಯೋಗ ಮಾಡುವ ಕಡೆ ಅಥವಾ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇರೋ ಕಡೆ ವರ್ಕರ್ಸ್ ಇದ್ದರೆ ಆ ವರ್ಕರ್ಸ್ಗಳ ಬಗ್ಗೆ ಸ್ವಲ್ಪ ಹೆಚ್ಚಿನ ಜಾಗರೂಕತೆಯನ್ನು ವಹಿಸಿ. ಅಂದರೆ ಕೆಲವೊಂದು ಸಲ ಆಲಸ್ಯ ಸ್ವಭಾವ ಅಥವಾ ನಿದ್ರಾವಸ್ಥೆ ಅಂತ ಹೇಳ್ತೀವಿ, ಬೇಜವಾಬ್ದಾರಿತನದಿಂದ ಕೆಲಸಗಳು ಮಾಡಿದರೆ ನೀವು ಅಂದುಕೊಂಡಿರ್ತಕ್ಕಂಥ ಯಶಸ್ಸನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗಲ್ಲ. ಆ ಕಾರಣದಿಂದ ನೀವೇನು ವರ್ಕಿಂಗ್ ಮಾಡಿಸ್ತಿರ್ತೀರೋ ಅಂಥ ಕಡೆ ಹೆಚ್ಚಿನ ಗಮನ ಹರಿಸ್ತಕ್ಕಂಥದ್ದು ಬಹಳ ಒಳ್ಳೆಯದು. ವೀಕ್ಷಕರೇ, ವಿಶೇಷವಾಗಿ ಈ ರಾಶಿಯವರು ವಿಷ್ಣುವಿನ ಆರಾಧನೆ ಮಾಡೋದ್ರಿಂದಲೂ ತುಂಬ ಶುಭ ಫಲವನ್ನು ಪಡೀಲಿಕ್ಕೆ ಅವಕಾಶಗಳು ಇದೆ. ವೀಕ್ಷಕರೇ, ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡಿ, ಆಲ್ ಐಕನ್ ಒತ್ತಿ, ಬೆಲ್ ಐಕನ್ ಒತ್ತಿ. ನಮಸ್ಕಾರ.